ಮಾಡ್ತಿದ್ಯಾ ಭೂಪತಿ? ಆಗ್ಲೇ ಹೋದವನು ಸುದ್ದಿನೇ ಇಲ್ಲ. ಏನ್ ಮಾಡ್ತಿದ್ಯಾ? ನನ್ನಿಂದ ನಿನ್ನನ್ನ ಹೇಗೆ ಕಾಪಾಡ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು? ಏನ್ ಹಾಗಂದ್ರೆ? ನಕ್ಷತ್ರ, ನಾನು ನಿನ್ನ ಲೈಫ್ಗೆ ಒಂದು ದೊಡ್ಡ ಡೇಂಜರು. ನನ್ನಿಂದ ನಿನ್ನನ್ನು ಹೇಗೆ ಕಾಪಾಡ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಭೂಪತಿ, ಏನೇನೋ ಮಾತಾಡ್ಬೇಡ. ಇನ್ನು ನಾನು ನಿನ್ಗೆ ಯಾವ ತರ ಹೇಳಿ? ಅದು ನೀನಲ್ಲ ಭೂಪತಿ, ನೀನ್ ಆ ತರ ಮಾಡಲ್ವೋ? ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು ನಕ್ಷತ್ರ. ನಾನು ಮನೇಲಿ ಇದ್ರೆ ತಾನೆ ನಿನಗೆ ತೊಂದರೆ ಆಗೋದು. ನನ್ನಿಂದ ನಿನಗೆ ತೊಂದರೆ ಆಗಬಾರ್ದು. ನಾನು ಈಗಲೇ ನಾನು ಮಾಡಿರೋ ತಪ್ಪನ್ನ ಒಪ್ಕೊಂಡು ಸ್ಟೇಷನಲ್ಲಿ ಸರೆಂಡರ್ ಆಗಬೇಕು ಅನ್ಕೊಂಡಿದ್ದೀನಿ. ಭೂಪತಿ, ಭೂಪತಿ ಬೇಡ ಭೂಪತಿ, ನನ್ನ ಮಾತು ಕೇಳು. ಹಾಗೆಲ್ಲ ಮಾಡ್ಬೇಡ ಪ್ಲೀಸ್ ಕಣೋ. ಬಾಯ್ ನಕ್ಷತ್ರ, ಮತ್ತೆ ನನ್ನಿಂದ ಯಾವತ್ತೂ ನಿನಗೆ ತೊಂದರೆ ಆಗಲ್ಲ. ಅಕ್ಕ ಅಕ್ಕ, ನಾನು ಹೊರಡ್ಬೇಕು. ಏನೋ ಸ್ವಲ್ಪ ಕೆಲಸ ಬಂತು. ಅಮ್ಮನ್ ಚೆನ್ನಾಗಿ ನೋಡ್ಕೋ ಅಕ್ಕ. ಏನಾದ್ರೂ ಬೇಕಿದ್ರೆ ನಂಗೆ ಫೋನ್ ಮಾಡು, ನಾನಿದ್ದೀನಿ. ಬರ್ಲಾ? ಏ ನಕ್ಷತ್ರ, ಯಾಕೆ ಏನಾಯ್ತು? ಯಾಕೆ ಎಷ್ಟು ಅರ್ಜೆಂಟು? ಅದು ಏನಿಲ್ಲ ಅಕ್ಕ, ಆಮೇಲೆ ಫೋನ್ ಮಾಡಿದಾಗ ಹೇಳ್ತೀನಿ. ಅಮ್ಮನ್ ಚೆನ್ನಾಗಿ ನೋಡ್ಕೋ ಅಕ್ಕ. ಹುಷಾರು. ಆ ಶ್ವೇತನ ಮೇಲೆ ಒಂದು ಕಣ್ಣಿಟ್ಟಿರು. ಅವಳನ್ನ ನಂಬಕ್ಕಾಗಲ್ಲ. ಎಲ್ಲ ನೀನು ಅವಳ ಮೇಲೇನೆ ಬಿಡಬೇಡ. ನಿನ್ ಪಕ್ಕದಲ್ಲೇ ಇರು. ಸರಿ ಆಯ್ತು. ಆ ರಾಕ್ಷಸಿ ಕಲ್ಲಿ ನಾನು ನಮ್ಮಮ್ಮನ ಕೊಟ್ಬಿಡ್ತೀನ. ನಾನಿದ್ದೀನಿ, ನೀನೇನು ಯೋಚನೆ ಮಾಡ್ಬೇಡ. ಸರಿ ಅಕ್ಕ, ಅಮ್ಮ ಹುಷಾರು. ಬರ್ಲಾ? ಅಯ್ಯೋ, ನಮ್ ಹೊಸ ಬಾಸ್ ಹೊರಟೇ ಬಿಟ್ರ. ಛೇ, ನನಗೆ ಬಾಯ್ ಹೇಳಕ್ಕೂ ಆಗ್ಲಿಲ್ಲ. ನಕ್ಷತ್ರ ಮ್ಯಾಮ್ ಬಾಯ್. ನೀನೇನು ವರಿ ಮಾಡ್ಕೋಬೇಡಿ, ನಾನೆಲ್ಲ ನೋಡ್ಕೊತೀನಿ. ಬ್ಲಡಿ, ಏನೇ ಅನ್ಕೊಂಡಿದ್ಯಾ? ನನ್ನ ಮುಂದೆ ನಾಯಿ ತರ ಬಾಲ ಅಲ್ಲಾಡಿಸ್ಕೊಂಡಿದ್ದೋಳು ಈಗ ನನ್ಗೆ ಕಚ್ಚಕ್ ಬರ್ತೀಯ? ಇಳ್ಸಿ. ಇನ್ಮೇಲೆ ನೀವ್ ನನ್ ಬಾಸು ಅಲ್ಲ, ನಾನ್ ನಿಮ್ PA ಅಲ್ಲ. ಅದೆಲ್ಲ ಮುಗೀತು. ನನ್ನ ಹತ್ರ ಏನಾದ್ರೂ ಗಾಂಚಾಲಿ ತೋರ್ಸಿದ್ರೆ ಅಷ್ಟೇ. ಇಷ್ಟು ದಿನ ನೀವ್ ಆಟ ಆಡ್ಸಿದ್ರಿ, ಇನ್ಮೇಲೆ ನಿಮ್ ರಿಮೋಟ್ ನನ್ನ ಕೈಯಲ್ಲಿದೆ. ನನ್ನ ಹತ್ರ ಏನಾದ್ರೂ ಉಲ್ಟಾ ಹೊಡೆದ್ರೆ ಡೈರೆಕ್ಟ್ ಆಗಿ ಹೋಗಿ ನಕ್ಷತ್ರಂಗೆ ಫಿಟ್ಟಿಂಗ್ ಇಡ್ತೀನಿ. ಆಮೇಲೆ ಗೊತ್ತಲ್ಲ ನಿಮ್ ಗತಿ, ಜೈಲೆ. ನೆನ್ಪಿಡ್ಕೊಳ್ಳಿ. ಬೇಡ, ಆಮೇಲೆ ತಪ್ಪು ಮಾಡ್ತಿದ್ಯಾ. ನಾನು ಏನು ಅಂತ ಗೊತ್ತಿದ್ದೂ ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ. ನಿಮ್ ಟೈಮ್ ಎಲ್ಲ ಚೆನ್ನಾಗಿದೆ, ಮೆರಿತಿದ್ದೀರಾ, ಮೆರಿರಿ. ಇದೆಲ್ಲ ಮುಗ್ದು ನಾನು ಭೂಪತಿ ಮನೆಗೆ ಹೋಗ್ತೀನಲ್ಲ, ಆವಾಗಿರೋದು. ಒಬ್ಬೊಬ್ರಿಗೂ ಈ ಶ್ವೇತ ಏನು ಅಂತ ತೋರಿಸ್ತೀನಿ. ಏಯ್ ಮಿಲೆ, ನಿನಗೂ ಅಷ್ಟೇ. ನಿನ್ ಗತಿ ಏನಾಗುತ್ತೆ ಅಂತ ನೋಡ್ತಿರು. ಸಿಲ್ಲಿ ಗರ್ಲ್, ನನ್ಗೆ ಒಂದ್ ಗತಿ ಕಾಣಿಸ್ತಾಳಂತೆ. ನಾನ್ ಯಾರು, ನಮ್ಮಮ್ಮ ಯಾರು, ನಾವೇನೇನೆಲ್ಲ ಆಟ ಆಡಿದೀವಿ ಅಂತ ಗೊತ್ತಾದ್ರೆ ನಿನ್ ಜಾಗದಲ್ಲೇ ಹಾರ್ಟ್ ಫೇಲ್ ಆಗಿ ಸತ್ತೋಗ್ತೀಯ. ನೀನು ಬೇಡ, ನಕ್ಷತ್ರನೂ ಬೇಡ. ಅವು ಏಣಿ ಆಟದಲ್ಲಿ ನೀನ್ ಗಾಳ, ಅವಳು ಏಣಿ ಅಷ್ಟೇ. ಎಲ್ಲಿದ್ಯಾ ಭೂಪತಿ? ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದು ಅಂದ್ರೆ ಯಾಕೆ ನಿಂಗೆ ಅರ್ಥ ಆಗಲ್ಲ? ಎಲ್ಲಿ ಹೋಗಿದ್ಯಾ? ಎಷ್ಟೊತ್ತಿಗೆ ಬರ್ತೀಯಾ? ನಾನು ಮನೆಗೆ ಬರಲ್ಲ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದೀನಮ್ಮ. ಏನಾಯ್ತು ಭೂಪತಿ? ಮನೆಗೆ ಬರ್ತಿಲ್ಲ ಅಂದ್ರೆ ಆರ್ ಯು ಓಕೆ? ಅವನೇನಾದ್ರೂ ಮತ್ತೆ ನಿನ್ನನ್ನ? ನನಗೆ ಯಾರು ತೊಂದರೆ ಕೊಡ್ತಿಲ್ಲ. ಇನ್ಫ್ಯಾಕ್ಟ್ ನಾನೇ ದೊಡ್ಡ ತೊಂದರೆ. ನನ್ನಿಂದಾನೇ ಎಲ್ಲರಿಗೂ ತೊಂದರೆ ಆಗ್ತಾ ಇರೋದು. ವಾಟ್ ಡು ಯು ಮೀನ್? ನಿನ್ನಿಂದ ಅಂದ್ರೆ? ಇದನ್ನೆಲ್ಲ ಮಾಡ್ತಿರೋದು ನಾನೇ ಅಮ್ಮ. ನಕ್ಷತ್ರಂಗೆ ತೊಂದರೆ ಕೊಡ್ತಾ ಇರೋದು ಬೇರೆ ಇನ್ಯಾರು ಅಲ್ಲ, ನಾನೇ. ಇದು ನನಗೆ ಅರ್ಥ ಆಗಿದೆ. ಏನೋ ಹೇಳ್ತಿದ್ಯಾ? ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಏನೇನೋ ಅಲ್ಲಮ್ಮ. ಪ್ರತಿ ಸಲ ನಕ್ಷತ್ರನ ಮೇಲೆ ಅಟ್ಯಾಕ್ ಆದಾಗ ಆ ಅಟ್ಯಾಕ್ನ ನಾನೇ ಮಾಡ್ತಿರೋದು ಅಂತ ನನಗೆ ಗೊತ್ತಾಗಿದೆ. ಅದಕ್ಕೆ ನನ್ನ ಮೇಲೆ ನಾನೇ ಕಂಪ್ಲೇಂಟ್ ಕೊಟ್ಕೊಂಡು ಪೊಲೀಸ್ ಹತ್ರ ಸರೆಂಡರ್ ಆಗ್ತಾ ಇದ್ದೀನಿ. ಭೂಪತಿ, ಏನ್ ಹೇಳ್ತಿದ್ಯಾ? ನಕ್ಷತ್ರನ್ ಹೀಗಾಗ್ತಿರೋದು ನಿನ್ನಿಂದ? ಇಲ್ಲ, ಸಾಧ್ಯನೇ ಇಲ್ಲ. ಅಷ್ಟಕ್ಕೂ ನಿಂಗೆ ಯಾಕೆ ಈ ಥರ ಯೋಚನೆ ಬಂತು? ಇಲ್ಲಮ್ಮ, ನಾನು ಎಲ್ಲ ರೀತಿನೂ ಟೆಸ್ಟ್ ಮಾಡಿದ್ದೀನಿ. ಅದು ನಾನೇ.
ನಕ್ಷತ್ರನ್ ಮೇಲಿರೋ ದ್ವೇಷ ಈ ರೀತಿ ಟರ್ನ್ ಆಗ್ತಿದೆ. ಅವಳು ತೊಂದರೆ ಕೊಡ್ತಿದ್ದೀನಿ, ಕ್ರಿಮಿನಲ್ ಆಗ್ತಿದ್ದೀನಮ್ಮ. ನಮ್ಮ ಏರಿಯಾ ಸ್ಟೇಷನ್ ಹತ್ರ ಇದೀನಮ್ಮ. ಕಾರ್ನ ಸ್ಟೇಷನ್ ಮುಂದೆ ನಿಲ್ಸಿರ್ತೀನಿ. ಯಾರನ್ನಾದ್ರೂ ಕಳ್ಸಿ ನೀನ್ ಕಾರ್ ಕರ್ಸ್ಕೊ. ನೋ ಭೂಪತಿ, ಹಾಗೆಲ್ಲ. ಸಾರಿ ಅಮ್ಮ, ನಾನು ಅರೆಸ್ಟ್ ಆಗ್ಲೇಬೇಕು. ನನ್ನ ಮಾತು ಕೇಳು ಪ್ಲೀಸ್. ನೀನ್ ಯಾರನ್ನಾದ್ರೂ ಅತಿಯಾಗಿ ದ್ವೇಷಿಸಿದ್ರೆ, ಇಲ್ಲ ನಿನ್ಗೆ ಯಾರಾದ್ರೂ ಮೋಸ ಮಾಡಿದ್ರೆ, ಕೆಲವೊಮ್ಮೆ ನಿನಗೇ ಗೊತ್ತಿಲ್ಲದೆ ಹೀಗಾಗೋ ಸಾಧ್ಯತೆ ಇದೆ. ಭೂಪತಿ ನಕ್ಷತ್ರ ಬಿಡು. ನಕ್ಷತ್ರ ನೀನು ನಕ್ಷತ್ರ ನನ್ ಸ್ಟೇಷನ್ಗೆ ಹೋಗ್ಬೇಕು, ಬಿಡು. ನೀನ್ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಆಗೋಕೆ ನಾನು ಬಿಡಲ್ಲ. ನೀನ್ ಕಂಪ್ಲೇಂಟ್ ಕೊಡ್ತಿಲ್ಲ. ಹಲೋ ಅತ್ತೆ, ನಾನು ಸ್ಟೇಷನ್ ಹತ್ರನೇ ಇದ್ದೀನಿ. ಇವ್ನು ಕಂಪ್ಲೇಂಟ್ ಕೊಡ್ದಂಗೆ ನೋಡ್ಕೊಂಡು ನಾನು ಇವ್ನ ಮನೆ ಕರ್ಕೊಂಡು ಬರ್ತೀನಿ ಅತ್ತೆ. ನಕ್ಷತ್ರ, ಭೂಪತಿಗೆ ಫೋನ್ ಕೊಡು, 1 ನಿಮಿಷ ಪ್ಲೀಸ್. ಅದೆಲ್ಲ ನೀವು ಮನೇಲಿ ಮಾತಾಡಿ. ಮೊದಲು ನಾನು ಇವ್ನ ಇಲ್ಲಿಂದ ಕರ್ಕೊಂಡು ಬರ್ತೀನಿ. ಇವ್ನು ಕಂಪ್ಲೇಂಟ್ ಕೊಡೋದಕ್ಕೆ ನಾನು ಬಿಡಲ್ಲ ಅತ್ತೆ. ನೀವೇನು ಯೋಚನೆ ಮಾಡಬೇಡಿ. ನಡಿ ಭೂಪತಿ. ನಾನ್ ತಪ್ಪು ಮಾಡಿದ್ದೀನಿ ನಕ್ಷತ್ರ, ನನ್ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ನಾನ್ ಮನೆಗೆ ಬರಲ್ಲ. ನಾನ್ ಮನೆಗೆ ಬಂದ್ರೆ ನಿನಗೆ ತೊಂದರೆ ಆಗುತ್ತೆ. ಭೂಪತಿ ಸುಮ್ಮನಿರ್ಬೇಕು ನೀನು. ಹೇಳಿದ್ದನ್ನೇ ಹೇಳ್ಬೇಡುವೋ. ತಪ್ಪು ಮಾಡಿದೀನಿ ಅಂತಿದ್ದೆಲ್ಲ. ಏನೋ ತಪ್ಪು ಮಾಡಿರೋದು ನೀನು. ಯಾವುದೋ ಅನ್ಕಿ ನಿನ್ ಜೇಬಲ್ ಸಿಕ್ಕಿದ ಮಾತ್ರಕ್ಕೆ ನಿನ್ಗೆಲ್ಲ ಗೊತ್ತಾಗೋಯ್ತಾ? ನನ್ಗೀಗ್ಲು ಈ ಕ್ಷಣಕ್ಕೂ ನಿನ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಅನಿಸ್ತಿದೆ. ನೀನ್ ಯಾವ ತಪ್ಪು ಮಾಡಿಲ್ಲ ಭೂಪತಿ, ಅದೇ ಸತ್ಯ. ನಾನ್ ಏನ್ ಮಾಡಿದ್ದೀನಿ, ಏನ್ ಮಾಡಿಲ್ಲ ಅಂತ ನನಗ್ ಗೊತ್ತಿರೋದ, ನಿನಗ್ ಗೊತ್ತಿರೋದ? ನನಗ್ ಗೊತ್ತಿರೋದು. ನೀನು ನನ್ ಬೆಸ್ಟ್ ಫ್ರೆಂಡ್ ಕಣೋ. ನೀನ್ ಏನು ಅಂತ ನಿನ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ನಾನು ಆವತ್ತು ಹೇಳ್ದೆ, ಇವತ್ತು ಹೇಳ್ತೀನಿ, ಕೇಳಿಸ್ಕೊ. ನನ್ ಮಿಸ್ಟ್ರಿ ಯಾವತ್ತೂ ತಪ್ಪು ಮಾಡಲ್ಲ. ನಾನ್ ನಂಬ್ತೀನೋ ಬಿಡ್ತೀನೋ, ಆದ್ರೆ ನಾನ್ ನನ್ಗಿಂತ ಜಾಸ್ತಿ ನಿನ್ನ ನಂಬ್ತೀನಿ ಭೂಪತಿ. ಅವಸರದಲ್ಲಿ ಏನೇನೋ ನಿರ್ಧಾರ ತಗೋಬೇಡ ಭೂಪತಿ. ಯಾವುದು ನಾವು ನೋಡ್ದಂಗಿರಲ್ವೋ. ಅದ್ರ ಹಿಂದೆ ಇನ್ನೇನೋ ಒಂದ್ ಮುಖ ಇರುತ್ತೆ, ಇನ್ನೇನೋ ಒಂದ್ ಕತೆ ಇರುತ್ತೆ. ನಮಗ್ ಗೊತ್ತಿಲ್ದಿರೋ ಸತ್ಯನೂ ಇರುತ್ತೆ. ಅದನ್ನ ತಿಳ್ಕೋಬೇಕು. ತಿಳ್ಕೊಳ್ದೆ ನಾವು ನೋಡಿದ್ದನ್ನೇ ಸತ್ಯ ಅಂತ ನಂಬಿದ್ರೆ ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ ಭೂಪತಿ. ನಿನ್ ನಿರ್ಧಾರ ನಿನ್ನೊಬ್ಬನ ನಿರ್ಧಾರ ಅಲ್ಲ ಭೂಪತಿ. ಅದರಲ್ಲಿ ನಿಮ್ಮಮ್ಮ ಇದ್ದಾರೆ, ಅವ್ರ ಮರ್ಯಾದೆ ಇದೆ. ನಿಮ್ ಮನೆಯವ್ರಿದ್ದಾರೆ, ಅವ್ರ ನೋವಿದೆ ಕಣೋ. ಅದನ್ನು ಸ್ವಲ್ಪ ಯೋಚನೆ ಮಾಡು. ಅವಸರ ಮಾಡಬೇಡ. ನಡಿ ಭೂಪತಿ, ಮನೆಗೆ ಹೋಗೋಣ. ಸ್ಟೇಷನ್ ಮುಂದೆ ನಿಂತ್ಕೊಂಡು ಮಾತಾಡೋದು ಚೆನ್ನಾಗಿ ಕಾಣಿಸಲ್ಲ. ಪ್ಲೀಸ್ ಭೂಪತಿ, ಬಾ ಭೂಪತಿ. ನಿನ್ನಮ್ಮ ನಿನ್ಗೋಸ್ಕರ ಕಾಯ್ತಿರ್ತಾರೆ. ಅವ್ರಿಗೆ ಟೆನ್ಷನ್ ಕೊಡ್ಬೇಡ. ಪ್ಲೀಸ್ ಕಣೋ, ಬಾ. ರಿಸೀವ್ ಮಾಡ್ತಾ ಇಲ್ಲ. ಈ ಭೂಪತಿ ಬೇರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಅಮ್ಮ ಅವನು ನುಡ್ಕೋಕೆ ಹೋಗಿದ್ದಾರೆ. ಈಗ ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ. ವಾಟ್ ಈಸ್ ಹ್ಯಾಪನಿಂಗ್ ಅಣ್ಣ? ಈ ಭೂಪತಿ ಏನಾದ? ಹೊರಗಡೆ ಹೋದ್ರೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಇವನು ಯಾಕೆ ಹೀಗೆ ಮಾಡ್ತಿದ್ದಾನೆ? ಅಮ್ಮ ಬೇರೆ ನಮ್ಮ ಹತ್ರ ಮಾತಾಡಲ್ಲ, ನಮ್ಮ ಹೆಲ್ಪ್ ತಗೊಳ್ಳಲ್ಲ, ಒಬ್ಬರೇ ಹೋಗಿದ್ದಾರೆ. ಇವಾಗ
ಎಲ್ಲಿಂದ ಹುಡ್ಕೋದು? ನನಗಂತೂ ತಲೆ ಕೆಟ್ಟೋಗ್ತದೆ. ಭೂಪತಿ, ಓ ಗಾಡ್, ಯು ಆರ್ ಬ್ಯಾಕ್ ಮ್ಯಾನ್. ಏನೋ ಆಗಿದೆ ನಿಂಗೆ? ಯಾಕೋ ಈ ಥರ ಟೆನ್ಷನ್ ಕೊಡ್ತಾ ಇದೆಯಾ? ಯಾಕೋ ಹೇಗೆ ಮಾಡಿದೆ? ಅರೆಸ್ಟ್ ಆಗೋದು ಅಂದ್ರೆ ತಮಾಷೆನಾ? ನಿನ್ಗೆ ನಾವೆಲ್ಲ ಇಲ್ವಾ? ಈ ಥರ ಡಿಸಿಷನ್ ತಗೊಳ್ಳೋ ಮುಂಚೆ ನಮ್ಮ ಜೊತೆ ಮಾತಾಡಬೇಕು ಅಂತ ನಿನ್ಗೆ ಅನ್ಸಿಲ್ವಾ? ನೀನೊದ್ನೇ ಎಲ್ಲ ಡಿಸಿಷನ್ ತಗೊಳ್ಳೋದಾ? ಅಪ್ಪ ದೇವ್ರೆ, ಭೂಪತಿ ಬಂದಿಲ್ಲ. ನಾವೆಲ್ಲ ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ವಿ ಗೊತ್ತಾ? ಯಾಕೋ ಈ ಥರ ಮಾಡ್ತಾ ಇದ್ಯಾ? ನೀನು ಕಾಣಿಸ್ತಾ ಇಲ್ಲ ಅಂತ ಅಮ್ಮ ನಿನ್ನ ಹುಡ್ಕೊಂಡು ಹೋಗಿದ್ದಾರೆ. ನಾವು ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ನೀನು ಕಾಲ್ ಮಾಡಿ ಅಮ್ಮನ ವಾಪಸ್ ಬರೋದಕ್ಕೆ ಹೇಳು. ಮಾತಾಡ್ತೀನಿ. ನೋಡಿದ್ಯಾ, ನೀನು ಈ ಥರ ಎಲ್ಲ ಮಾಡಿದ್ರೆ ಮನೇಲೆಲ್ಲ ಎಷ್ಟು ಗಾಬರಿ ಆಗ್ತಾರಂತ. ಅದರಲ್ಲೂ ಅತ್ತೆ ಪಾಪ ಕಣೋ, ನಿನ್ನನ್ನು ಹುಡ್ಕೊಂಡು ಅದೆಲ್ಲೆಲ್ಲಿ ಹೋದ್ರು. ಮತ್ತೆ ಈ ಥರ ಮಾಡಬೇಡ ಭೂಪತಿ. ಚೆನ್ನಾಗಿ ನಿದ್ದೆ ಮಾಡು ಭೂಪತಿ. ನಿನಗೆ ರೆಸ್ಟ್ ಬೇಕು. ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿದ್ದೆನಾ? ನಿದ್ದೆ ಅಂದ್ರೇನೆ ಭಯ ಬಂದ್ಬಿಟ್ಟಿದೆ ನನಗೆ. ಎಲ್ಲಿ ಮಧ್ಯರಾತ್ರಿ ಎದ್ದು ನಿನ್ನನ್ನು ಹೊರಗಡೆ ಎಳ್ಕೊಂಡು ಹೋಗ್ತೀನೋ ಅಂತಾನೆ ಭಯ ಇದೆ. ನಾನು ನಿದ್ದೆನೇ ಮಾಡಲ್ಲ, ಎದ್ದೇ ಇರ್ತೀನಿ. ಆ ಥರ ಎಲ್ಲ ಯಾಕೆ ಯೋಚನೆ ಮಾಡ್ತಿದ್ಯಾ? ನೋಡು, ನಮ್ಮ ಬೆನ್ನ ಹಿಂದೆ ಯಾರೋ ಇರೋದು ಹೌದು, ನಮಗೆ ತೊಂದರೆ ಕೊಡ್ತಿರೋದು ಹೌದು. ಆದ್ರೆ ಅದು ನೀನಲ್ಲ ಭೂಪತಿ. ನಿನಗ್ ನನ್ನ ಮೇಲೆ ಸಿಟ್ಟಿರ್ಬೋದು, ಹಾಗಂತ ನನಗೆ ನೋಯಿಸಿ ಖುಷಿ ಪಡೋಷ್ಟು ಕೆಟ್ಟವನಲ್ಲ ಕಣೋ ನೀನು. ಅದ್ ನೀನ್ ಶತ್ರು ಆದ್ರೂ ಸರಿ, ನೀನ್ ಅವ್ರಿಗೆ ಕೇಡ್ ಬಯಸಲ್ಲ. ಸರಿ, ನೀನ್ ಮಲ್ಕೊಂಡಿರು. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಕುಡಕ್ಕೇನಾದ್ರೂ ತರ್ತೀನಿ ಭೂಪತಿ.